ಹಲೋ. ಹಲೋ. ಸ್ವಾಮಿ, ನಮ್ಮ ಮಗಳ ಕೈಯಿಂದ ರಾಯರ್ದು ಇದನ್ನ ಹೇಳ್ತೀನಿ ಸರ್, ಮಂತ್ರನ. ಹೇಳಿ ಸ್ವಾಮಿ. पूज्याय राघवेन्द्राय सत्यधर्म रताय च भजतां कल्पोक्षाय नमतां कामधेनवे ओम श्री गुरु राघवेन्द्राय नमः. ರಾಯರಿದ್ದಾರೆ ರಾಯರಿದ್ದರೆ ಇಷ್ಟ. ರಾಯರಂದ್ರೆ ಇಷ್ಟ. ಎಷ್ಟು ಅದ್ಭುತವಾದಂತ ಪುಟ್ಟ ಕಂದಮ್ಮನ ಧ್ವನಿ ಮುಖಾಂತರದಲ್ಲಿ ಇವತ್ತು ತಿಳಿಸಿದ್ದೀರ ಅಂದ್ರೆ ಮಕ್ಕಳಲ್ಲೂ ಕಾಣ್ತಾ ಇದೀವಿ ರಾಯರು. ನಾವು ಯಾವ ಮುಖಾಂತರದಲ್ಲಿ ನೇಮಿಸ್ಕೊಂತೀವಿ, ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಆ ಧ್ವನಿ ಮುಖಾಂತರದಲ್ಲಿ ನೀವು ಇವತ್ತು ತಿಳಿಸಿದ್ರಲ್ಲ, ಎಷ್ಟು ನನಗೆ ಆನಂದವಾಯ್ತು ಅಂದ್ರೆ. ಖಂಡಿತ. ಎಲ್ಲಿಂದ ಸ್ವಾಮಿ ನೀವು ಮಾತಾಡ್ತಾ ಇರೋದು? ನಿಮ್ಮ ಕೊಡಗಿನಿಂದ ಸ್ವಾಮಿ. ಓಹೋ, ಒಳ್ಳೇದು ಸ್ವಾಮಿ. ಸ್ವಾಮಿ, ನಾವು ಲಾಸ್ಟ್ ಇಯರ್ ಹೋಗಿದ್ದು ಸ್ವಾಮಿ ಅಲ್ಲಿಗೆ. ಓಕೆ. ಹೋಗಿ ಆದ್ಮೇಲೆ ನಾನು ಇವಾಗ ಏನೋ ಸರ್ ಇದರಲ್ಲಿ ನನಗೆ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ತು ಫೇಸ್ಬುಕ್ ಅಲ್ಲಿ. ಹಾಗೆ ನಮ್ಗೆ ನಿಮ್ಮ ನಂಬರ್ ಬೇಕು ಅಂತ ಹುಡುಕಿ ಸಿಕ್ತು ಸ್ವಾಮಿ. ಹಾಗೆ ನಿಮ್ಗೆ ಫೋನ್ ಮಾಡಿದೆ. ನೀವು ನಮಗೆ ಈ ತರ ಹೇಳ್ಕೊಟ್ರಿ, ಈ ತರ ರಾಯರ್ದು ಇದ್ ಮಾಡ್ಬೇಕು ಅಂತ. ಸೊ ನಾನು ಮಾಡ್ತಾ ಇದ್ದೀನಿ ಸ್ವಾಮಿ. ಬಟ್ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗಿದೆ ನಮಗೆ. ಸಪೋರ್ಟಿಗೆನೆ ಯಾರು ಇಲ್ಲ. ಆ ತರ ಇದೀವಿ. ನಾನು ನನ್ನ ಹೆಂಡತಿ ಮಕ್ಕಳು ಅಷ್ಟೇ ಸ್ವಾಮಿ, ನಮ್ಗೆ ಯಾರು ಇದಿಲ್ಲ. ನೋಡಿ ಸ್ವಾಮಿ, ಒಂದು ವಿಚಾರದಲ್ಲಿ ಯಾರು ಇಲ್ಲ ಅಂತ, ಯಾರು ಇರ್ಲಾರ್ದವ್ರಿಗೆ ಯಾರಿದ್ದಾರೆ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ. ಹೌದು ಸ್ವಾಮಿ. ನೀವು ಯಾರ ಪಾದವನ್ನು ಹಿಡಿಯಬೇಕಾಗಿಲ್ಲ, ರಾಯರ ಪಾದವನ್ನು ಹಿಡೀರಿ, ನೀವು ಜೀವನದಲ್ಲಿ ಯಶಸ್ವಿ ಕಾಣ್ತೀರಾ. ಹೌದು ಸ್ವಾಮಿ. ನಾನು ಅದೇ ರಾಯರೊಬ್ಬರೇ ಇದ್ದಾರೆ, ನಿನ್ನ ನಂಬಿ ನಾನು ಹೋಗ್ತಾ ಇದ್ದೀನಿ ಸ್ವಾಮಿ. ತಂದೆ ಗುರುಗಳು ಎಲ್ಲ ನೀವೇ ಅಂತ ಹೇಳಿ ನಾನು ಇವತ್ತು ಬೆಳಿಗ್ಗೆ ಹೊರಟಿದ್ದೆ ಸ್ವಾಮಿ ಕೆಲ್ಸಕ್ಕೆ. ಅಂತಂದ್ರೆ ನನಗೆ ಬೈಕ್ ಇರ್ಲಿಲ್ಲ, ಕಾರ್ ನೋಡಿದ್ರೆ ಕಾರ್ ರಿಪೇರಿ ಆಗೋಯ್ತು, ಬೈಕಲ್ಲಿ ಹೋಗ್ಬೇಕಿತ್ತು ಸ್ವಾಮಿ. ಲಾಸ್ಟಿಗೆ ಯಾರು ಕೇಳೋರ್ನು ಯಾರು ಕೊಡ್ತಾನೂ ಇಲ್ಲ. ಮತ್ ಲಾಸ್ಟಿಗೆ ಏನೋ ಹಾಕೊಂಡು ಹೋದೆ ಹೊರಗಡೆ. ಹೋಗಿ ಯಾರೊಬ್ರು ಕೊಟ್ರು ಸ್ವಾಮಿ. ಹೋಗಿ ಕೆಲಸ ಮುಗಿಸ್ಕೊಂಡು ಬಂದೆ. ಅಂದ್ರೆ ನನ್ನ ಯಾವತ್ತೂ ಇದ್ ಮಾಡಿಲ್ಲ, ಏನು ಕಷ್ಟದಲ್ಲಿ ಇದಾಕಿಲ್ಲ. ಕಷ್ಟ ಬಂದ್ರು ಏನೋ ಒಂದು ದಾರಿ ತೋರಿಸ್ತಿದ್ದಾರೆ ಅಷ್ಟೇ. ಬಟ್ ನಾನು ಹೇಳ್ತೀನಿ ಸ್ವಾಮಿ, ನನಗೆ ಏನೋ ಒಂದು ನನಗೆ ಬರ್ತಾ ಇದೆ. ನನಗೆ ಇದರಲ್ಲಿ ನನಗೆ ಏನೋ ಒಂದು ಇದೆ, ದೊಡ್ಡ ಇದೆ. ರಾಯರು ಕೊಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಇದ್ದೀನಿ ಸರ್. ಖಂಡಿತ ಸ್ವಾಮಿ, ಆ ನಂಬಿಕೆ ಹಂಗೆ ಇರಲಿ. ಯಾಕಂದ್ರೆ ರಾಯರ್ನ ಯಾರು ನಂಬುತ್ತಾರೆ ಭಕ್ತಿಯಿಂದ, ರಾಯರ್ ಹೇಳಿರೋದು ಒಂದೇ ಒಂದು ಮಾತು, ಕಂದ ನೀನು ಭಕ್ತಿಯಿಂದ ನನ್ನ ಹತ್ತಿರ ಬಾ, ನಾನು ಪ್ರೀತಿಯಿಂದ ನಿನ್ನನ್ನು ಸ್ವೀಕರಿಸುವಂತೇನೆ, ನಿನ್ನಗೆ ಪ್ರೀತಿಯಿಂದ ನೀನು ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಕಂದ ಅಂತ ರಾಯರು ಹೇಳುತ್ತಾ ಬೃಂದಾವನದಲ್ಲಿ ಕುಳಿತಿದ್ದಾರೆ. ನಿಮ್ಮ ಕಷ್ಟಗಳಿದೆನಾ, ನನ್ನ ಹೆಸರನ್ನು ಕೂಗಿ ಹೇಳಿ, ನಿಮ್ಮ ಕಷ್ಟಗಳಿಗೆ ದಾರಿದೀಪವಾಗಿ ನಿಲ್ಲುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಖಂಡಿತ. ಸುಮ್ಮನೆ ನಡೆದುಕೊಂಡು ಹೋಗೋದು ಅಷ್ಟೇ ಸ್ವಾಮಿ, ಇದನ್ನೇ ಹೇಳ್ಕೊಂಡು ಹೋಗ್ತೀವಿ ಒಬ್ಬನೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಹೋಗ್ತೀನಿ. ಖಂಡಿತ ಸ್ವಾಮಿ. ಹಾಗೆ ಇಲ್ಲಿ ಆ ತರದಲ್ಲಿ ಮಾಡಿ. ಆಮೇಲೆ ನಾನು ಹೆಂಗೆ ವೃತ್ತದ ಬಗ್ಗೆ ಪೂಜೆ ಹೇಳ್ಕೊಟ್ಟಿದೀನಿ ಅದೇ ಪೂಜೆನ ಕಂಟಿನ್ಯೂ ಮಾಡಿ. ಎಷ್ಟು ವಾರ ಆಯ್ತು ಸ್ವಾಮಿ ಇವಾಗ? 5 ವಾರ ಆಯ್ತು ಸ್ವಾಮಿ. 5 ವಾರ. ಖಂಡಿತ ಇನ್ನೂ ಆಗುತ್ತೆ. ಇನ್ನು 9 ವಾರ ಅಂತ 9 ವಾರನೇ ಲೆಕ್ಕ ಹಾಕ್ಬೇಡಿ. ನಿಮ್ಮ ಉಸಿರಿರುವವರೆಗೂ ರಾಯರಿಗೆ ಪೂಜೆ ಮಾಡ್ಕೊಂತ ಹೋಗಿ, ಹೆಚ್ಚಿನ ರೀತಿಗೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಸ್ವಾಮಿ. ನಿಜವಾಗ್ಲೂ ಮಾಡ್ತೀನಿ ಸ್ವಾಮಿ. ಅಯ್ಯೋ, ಅದಕ್ಕಿಂತ ಬೇರೆ ಭಾಗ್ಯನೇ ಇಲ್ಲ. ಖಂಡಿತ ಭಾಗ್ಯನೇ ಇಲ್ಲ ಸ್ವಾಮಿ. ರಾಯರದು ಇದನ್ನೇ ಬೇರೆ ಸ್ವಾಮಿ. ಅದನ್ನ ಮಾತು ಹೇಳಲಿಕ್ಕೆ ಆಗಲ್ಲ, ಆಗಲ್ಲ ಸ್ವಾಮಿ. ಖಂಡಿತ. ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಏನು ಬೇಡ, ನಾವು ರಾಯ ನಮ್ ಜೊತೆ ಇದ್ದು ಬಿಟ್ರೆ ನನಗೆ ಬೇರೆ ಏನೂ ಬೇಡ. ಖಂಡಿತ ಸ್ವಾಮಿ. ಖಂಡಿತ. ನೀವ್ ಹೇಳ್ಕೊಂಡಿದ್ದು, ನೀವೇನ್ ಅಂದುಕೊಂಡಿದ್ದಾರ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ಲಿ. ರಾಯರನ್ನ ನಂಬಿ ನೀವು ನಡೀರಿ. ಖಂಡಿತ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ಮತ್ತೆ ನಿಮ್ಮ ಪುಟ್ಟ ಕಂದಮ್ಮನ್ನ ಕರೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು, ನಿಮ್ಗೆ ಸಾಧ್ಯವೋ ಎಷ್ಟಾಗುತ್ತೆ 21 ಎಷ್ಟು ಪ್ರದಕ್ಷಿಣೆ ಆಗುತ್ತೆ ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಒಂದು ಸೇವೆಯನ್ನು ಮಾಡಿಕೊಂಡು ಬನ್ನಿ. ಖಂಡಿತ ನಿಮ್ಗೆ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಸ್ವಾಮಿ. ಸ್ವಾಮಿ ಇಲ್ಲ ಸ್ವಾಮಿ, ಏನಂತಂದ್ರೆ ನನಗೊಂದು ಆಸೆ ಇದೆ. ರಾಘವೇಂದ್ರ ಸ್ವಾಮಿ ಬೃಂದಾವನ್ ಮುಂದೆ ನನ್ನ 2 ಮಕ್ಕಳು ನಿಂತ್ಕೊಂಡು ಈ ಶ್ಲೋಕವನ್ನು ಹೇಳಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಖಂಡಿತ ಸ್ವಾಮಿ. ಹೆಂಡತಿ ಮಕ್ಳ ಕೈಯಿಂದ 3 ಜನ ಹೇಳ್ಬೇಕು, ಅದನ್ನ ರಾಯರು ಕೇಳ್ಬೇಕು. ಅಂದ್ರೆ ಮಕ್ಳಂದ್ರೆ ತುಂಬಾ ಇಷ್ಟ ಅವರಿಗೆ. ಅವ್ರ ಧ್ವನಿಯಲ್ಲಿ ಹೇಳಿದ್ರೆ ಅದು ಇನ್ನೂ ರಾಯರಿಗೆ ತುಂಬಾ ಇದಾಗುತ್ತೆ. ಅದೊಂದು ಖುಷಿ ನನಗೆ. 25ಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ.
ಅದಕ್ಕೆ ಖಂಡಿತ. ರಾಯರು ಅನುಗ್ರಹ ಸಿಕ್ಕಿದ್ರೆ ಸಾಕು, ಅಷ್ಟೇ ಸಾಕು. ಖಂಡಿತ. ಇವಾಗ ಹೆಂಗೆ ನಿಮ್ಗೆ ಅನುಗ್ರಹ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಆದಷ್ಟು ಬೇಗ ರಾಯರ ಸನ್ನಿಧಾನಕ್ಕೆ, ಒಂದು ಪುಣ್ಯ ಕ್ಷೇತ್ರ ಅಂತ ಜಾಗಕ್ಕೆ ಹೋಗಿ ಬನ್ನಿ. ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ. ನನಗೆ ಇಷ್ಟೊತ್ತನ ನೀವು ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸ್ವಾಮಿ. ತುಂಬಾ ಇದೇ ರೀತಿ- ತುಂಬಾ 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 ನಿಮ್ಗೆ ಧನ್ಯವಾದಗಳು. ಯಾಕೆಂತಂದ್ರೆ ಎಷ್ಟೋ ಜನರಿಗೆ ನೀವು ಸಹ ಈ ಪೂಜೆ ಹೇಳಿ ಎಷ್ಟೋ ಜನರು ಇದರಿಂದ ಒಳ್ಳೇದಾಗಿದೆ ಅಂತಂದ್ರೆ ಅದು ನೀವೇ ಕಾರಣ. ಸೊ ನಿಮಗೂ ತುಂಬಾ 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 ಧನ್ಯವಾದಗಳು. ನನಗೆ ಎಲ್ಲ ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಎಲ್ಲ ರಾಯರ ಕೃಪೆ ಸ್ವಾಮಿ. ಖಂಡಿತ ಸ್ವಾಮಿ, ಶುಭವಾಗಲಿ. ಆಯ್ತು ಸ್ವಾಮಿ.